ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ GS, ಬೆಂಗಳೂರಿನ ವಿಜಯನಗರ ಕಾಲೇಜಿನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ 6th ಸೆಮಿಸ್ಟರ್ನಲ್ಲಿ 8ನೇ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆ, ಈ ಪೇಪರಿನ ಮೊದಲನೇ ಚಾಪ್ಟರಿನ ಒಂದು ವಿಷಯವಾಗಿರುವಂತಹ ಹ್ಯೂಮನ್ ರಿಸೋರ್ಸ್ ಆಫ್ ಕರ್ನಾಟಕ ಪಾಪ್ಯುಲೇಷನ್ ಕಾಂಪೊಸಿಷನ್, ಅಂದರೆ ಕರ್ನಾಟಕದ ಮಾನವ ಸಂಪನ್ಮೂಲ ಮತ್ತು ಜನಸಂಖ್ಯಾ ಸಂರಚನೆ, ಈ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಮಾನವ ಸಂಪನ್ಮೂಲದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರ ಅದರ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಅದನಂತರ ನಾವು ಜನಸಂಖ್ಯಾ ಸಂಯೋಜನೆಯ ಬಗ್ಗೆ ಅಥವಾ ಸಂರಚನೆಯ ಬಗ್ಗೆ ತಿಳ್ಕೊಳ್ಳೋಣ. Dear students, in this video, firstly I am going to introduce you to human resource. Let us first understand the meaning of human resource, and then let us know about the importance of human resource, and lastly I'll be explaining to you about the population composition in Karnataka. ವಿದ್ಯಾರ್ಥಿಗಳೇ, ಮಾನವ ಸಂಪನ್ಮೂಲ ಅನ್ನೋದು ಒಂದು ಪ್ರಮುಖವಾಗಿರುವಂತಹ ಸಂಪನ್ಮೂಲ. ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ನೈಸರ್ಗಿಕ ಸಂಪನ್ಮೂಲ, ಬಂಡವಾಳ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲಕ್ಕೆ ವಿಶೇಷವಾದಂತಹ ಮತ್ತು ಪ್ರಮುಖವಾದ ಸ್ಥಾನ ಇರೋದನ್ನು ನಾವು ಕಾಣ್ತೀವಿ. ಈ ಮಾನವ ಸಂಪನ್ಮೂಲ ಅಂದ್ರೇನು? ಸಾಮಾನ್ಯವಾಗಿ ಒಂದು ದೇಶ ಅಥವಾ ಒಂದು ರಾಜ್ಯದ ಜನಸಂಖ್ಯೆಯನ್ನು ನಾವು ಮಾನವ ಸಂಪನ್ಮೂಲ ಅಂತ ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀವಿ. ಆದರೆ ಅರ್ಥಶಾಸ್ತ್ರದಲ್ಲಿ ನಿಖರವಾಗಿ ಹೇಳಬೇಕು ಅಂತಂದರೆ ಒಂದು ದೇಶ ಅಥವಾ ರಾಜ್ಯದ ಉತ್ಪಾದಕ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲ ಅಂತ ಪರಿಗಣಿಸಲಾಗುತ್ತೆ. ಈ ಮಾನವ ಸಂಪನ್ಮೂಲ ಅಂದ ತಕ್ಷಣ ಅದರ ಪ್ರಮಾಣ ಮಾತ್ರ ನಮಗೆ ಮುಖ್ಯ ಆಗಲ್ಲ, ಮಾನವ ಸಂಪನ್ಮೂಲದ ಗುಣಮಟ್ಟವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮಾನವ ಸಂಪನ್ಮೂಲ ಒಂದು ವಿಸ್ತಾರವಾದ ಅರ್ಥವನ್ನು ಹೊಂದಿದೆ. ಅಂದರೆ ಅದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅರ್ಥವನ್ನು ಹೊಂದಿದೆ. ಮಾನವ ಸಂಪನ್ಮೂಲ ಅಂದರೆ ಒಂದು ದೇಶದಲ್ಲಿ ಇರುವಂತಹ ಜನಸಂಖ್ಯೆ, ಅದರಲ್ಲೂ ಉತ್ಪಾದಕ ಜನಸಂಖ್ಯೆ, ಮತ್ತು ಆ ಉತ್ಪಾದಕ ಜನಸಂಖ್ಯೆಯಲ್ಲಿರುವಂತಹ ಒಂದು ಗುಣಮಟ್ಟ ಅಂದರೆ ಆ ಜನಸಂಖ್ಯೆಯಲ್ಲಿರುವಂತಹ ಜ್ಞಾನ, ಪ್ರತಿಭೆ, ಸಾಮರ್ಥ್ಯ, ಕೌಶಲ್ಯ, ಬುದ್ಧಿವಂತಿಕೆ ಇತ್ಯಾದಿ ಅಂಶಗಳನ್ನು ಒಳಗೊಂಡು ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಹಾಗಾಗಿ ಒಂದು ದೇಶಕ್ಕೆ ಮಾನವ ಸಂಪನ್ಮೂಲದ ಪ್ರಮಾಣ ಹಾಗೂ ಗುಣಾತ್ಮಕ ಅಂಶಗಳು ಎರಡೂ ಸಹ ಮುಖ್ಯ ಆಗತ್ತೆ. ಆರ್ಥಿಕ ಬೆಳವಣಿಗೆಗೆ ಮತ್ತು ಆ ದೇಶದ ಮಾನವ ಸಂಪನ್ಮೂಲಕ್ಕೆ ಬಹಳ ನಿಕಟವಾದ ಸಂಬಂಧ ಹೊಂದಿದೆ. ಕೆಲವು ವರ್ಷಗಳ ಹಿಂದೆ, ಅಂದರೆ ಕೆಲವು ದಶಕಗಳ ಹಿಂದೆ, ಅರ್ಥಶಾಸ್ತ್ರಜ್ಞರು ಆರ್ಥಿಕ ಅಭಿವೃದ್ಧಿ ನೇರವಾಗಿ ಆ ದೇಶದ ನೈಸರ್ಗಿಕ ಸಂಪನ್ಮೂಲದ ಲಭ್ಯತೆಯನ್ನು ಅವಲಂಬಿಸಿದೆ ಅಂತ ನಂಬಿದ್ರು. ಆದರೆ ಈಗ ಕೆಲವು ದಶಕಗಳಿಂದ ಈ ಒಂದು ದೃಷ್ಟಿಕೋನ ಬದಲಾಗಿ ದೇಶಕ್ಕೆ ನೈಸರ್ಗಿಕ ಸಂಪನ್ಮೂಲದ ಲಭ್ಯತೆಗಿಂತ ಮಾನವ ಸಂಪನ್ಮೂಲ ಬಹಳ ಮುಖ್ಯ ಅನ್ನೋ ಒಂದು ನಿರ್ಧಾರಕ್ಕೆ ಅರ್ಥಶಾಸ್ತ್ರಜ್ಞರು ಬಂದಿದ್ದಾರೆ. ಹಾಗಾಗಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಎಲ್ಲ ದೇಶಗಳು ಇವತ್ತಿನ ದಿನ ಒತ್ತನ್ನು ನೀಡ್ತಾ ಇದ್ದಾರೆ. ಈ ಮಾನವ ಸಂಪನ್ಮೂಲದ ವಿಶೇಷತೆ ಏನಪ್ಪ ಅಂತಂದರೆ, ಇದು ಎರಡು ರೀತಿಯ ಶ್ರಮವನ್ನು ಅಥವಾ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಒಂದು ದೈಹಿಕ ಕೆಲಸ, ಮತ್ತೊಂದು ಮಾನಸಿಕ ಕೆಲಸ. ಈ ಎರಡೂ ಶ್ರಮಗಳು, ದೈಹಿಕ ಮತ್ತು ಮಾನಸಿಕ ಶ್ರಮಗಳು, ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಯನ್ನು ನೀಡುತ್ತೆ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿನದಲ್ಲಿ ಎಲ್ಲ ಸಂಪನ್ಮೂಲಗಳ ಪೈಕಿ ಮಾನವ ಸಂಪನ್ಮೂಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರಕಿದೆ. ಮಾನವ ಸಂಪನ್ಮೂಲದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಈ ಮಾನವ ಸಂಪನ್ಮೂಲ ಅಂದರೆ ಬರೀ ಅದರ ಪ್ರಮಾಣ ಅಷ್ಟೇ ಅಲ್ಲ, ಅದರ ಗುಣಾತ್ಮಕ ಅಂಶಗಳು ಕೂಡ ಅದರಲ್ಲಿ ಸೇರ್ಪಡೆಯಾಗಿರುತ್ತೆ.
ಹಾಗಾಗಿ ಮಾನವ ಸಂಪನ್ಮೂಲದ ಗುಣಾತ್ಮಕ ಮತ್ತು ಪ್ರಮಾಣ ಹಾಗೆ ಅದರ ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಎರಡು ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಯನ್ನು ಸಲ್ಲಿಸುತ್ತೆ. Dear students, now let us understand what do we mean by human resource. Human resource occupies a very important place among all the resources. Generally, for economic activities, we require three types of resources, namely natural resource, capital resource, and human resource. Among these three, human resource has a very significant and a special role to play. Generally, the population of a state or a country is referred to as human resource. But in economics, to be very precise, the productive population of a state or a country is considered to be the human resource. And when I say human resource, it is not only the number or the quantity of people. Human resource has two aspects, the quantitative aspect and the qualitative aspect. Quantitative aspect refers to the number of people in a country or a state. Qualitative aspect refers to the various qualities present in a human resource, for example, their knowledge, skill, capacity, creativity, intelligence, talent, etc. So human resource is a very broad concept comprising of two aspects, namely the quantitative aspect as well as the qualitative aspect. Human resource and economic development are closely related and directly related. It means as human resources get developed in the country, economic development will also take place. So for economic development, today human resource is very important. Many decades back, economists believed that economic development largely depends on the availability of natural resources in that country. But from past few decades, the perception of the economist has changed, and today it is believed that more than natural resources, human resources are very important for the economic development of the country. Another special feature of human resource is that they physically and mentally contribute to the economic development. That is, they render two types of labor or work. One is the physical labor and mental labor. So for economic development of a country, the quantitative as well as qualitative aspect of human resource and also the physical labor and mental labor rendered by human resource plays a very important role. ವಿದ್ಯಾರ್ಥಿಗಳೇ, ಈಗ ನಾವು ಮಾನವ ಸಂಪನ್ಮೂಲದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಕೆಳಗಿನ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಮಾನವ ಸಂಪನ್ಮೂಲದ ಮಹತ್ವ ಅಥವಾ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್. ಮೊದಲಿಗೆ ಇದು ಶ್ರಮವನ್ನು ಪೂರೈಸುತ್ತೆ. ನಮಗೆಲ್ಲ 4 ಉತ್ಪಾದನಾಂಗಗಳ ಬಗ್ಗೆ ಗೊತ್ತಿದೆ. ಒಂದು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಶ್ರಮ ಬಹಳ ಮುಖ್ಯವಾದ ಉತ್ಪಾದನಾಂಗ. ಈ ಶ್ರಮವನ್ನು ಪೂರೈಕೆ ಮಾಡುವಂಥದ್ದು ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ನಾನು ಆಗಲೇ ಹೇಳ್ದಂಗೆ ದೈಹಿಕವಾದ ಮತ್ತು ಮಾನಸಿಕವಾದ ಕೆಲಸವನ್ನು ಮಾಡುವಂತಹ ವಿಶೇಷತೆಯನ್ನು ಹೊಂದಿರೋದ್ರಿಂದ ಎಲ್ಲ ರೀತಿಯ ಉತ್ಪಾದಕ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾಗಿರುವ ವಿಭಿನ್ನ ರೀತಿಯ ಶ್ರಮವನ್ನು ಪೂರೈಸುವಂತಹ ಪ್ರಮುಖವಾದ ಪಾತ್ರವನ್ನು ಈ ಮಾನವ ಸಂಪನ್ಮೂಲ ವಹಿಸುತ್ತೆ. ಮಾನವ ಸಂಪನ್ಮೂಲ ಇಲ್ಲ ಅಂದರೆ ಶ್ರಮದ ಪೂರೈಕೆ ಇರೋದಿಲ್ಲ. Importance of human resource can be understood by understanding these following points. Firstly, it is a main source of labor supply. The labor is one of the important factor of production. Without labor, production cannot take place in the economy. This labor is supplied by human resource. As I told you earlier, human resource renders both physical and mental type of labor.
and hence it becomes the main source of labor supply. Without human resource, there will be no labor supply in the economy. ಎರಡನೇ ಅಂಶ ಅಂದರೆ ಸಂಪನ್ಮೂಲಗಳ ಬಳಕೆ. ನಮಗೆ ಒಂದು ಉತ್ಪಾದನೆಯನ್ನು ಮಾಡಬೇಕು ಅಂದರೆ 3 ರೀತಿಯ ಸಂಪನ್ಮೂಲಗಳು ಬೇಕಾಗತ್ತೆ. ಅದು ನೈಸರ್ಗಿಕ ಸಂಪನ್ಮೂಲ, ಬಂಡವಾಳ ಮತ್ತು ಮಾನವ ಸಂಪನ್ಮೂಲ. ಈ ನೈಸರ್ಗಿಕ ಮತ್ತು ಬಂಡವಾಳ ಸಂಪನ್ಮೂಲವನ್ನು ಈ ಸಂಪನ್ಮೂಲಗಳು ಅಜೀವ ಸಂಪನ್ಮೂಲಗಳಾಗಿದ್ದು ಚಟುವಟಿಕೆ ರಹಿತ ಸಂಪನ್ಮೂಲಗಳಾಗಿರುತ್ತೆ. ಅವಾಗೆಯೇ ಬಂದು ಉತ್ಪಾದನೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಇಲ್ಲ. ಈ ನಿರ್ಜೀವವಾದ ಅಥವಾ ಚಟುವಟಿಕೆ ರಹಿತವಾದ ನೈಸರ್ಗಿಕ ಮತ್ತು ಬಂಡವಾಳ ಸಂಪನ್ಮೂಲವನ್ನು ಅವಶ್ಯಕತೆಗೆ ತಕ್ಕಂತೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡುವಂಥದ್ದು ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ಇಲ್ಲ ಅಂದರೆ ನೈಸರ್ಗಿಕ ಸಂಪನ್ಮೂಲ ಇದ್ದೂ ಇಲ್ಲದಂತೆ, ಇನ್ನು ಬಂಡವಾಳ ಸಂಪನ್ಮೂಲ ಅಂತೂ ಮಾನವನೇ ನಿರ್ಮಾಣ ಮಾಡೋದ್ರಿಂದ ಮಾನವ ಸಂಪನ್ಮೂಲ ಇಲ್ಲದೇ ಇದ್ದರೆ ಬಂಡವಾಳ ಸಂಪನ್ಮೂಲವೂ ಇರೋದಿಲ್ಲ. ಹಾಗಾಗಿ ಮಾನವ ಸಂಪನ್ಮೂಲ ಇತರೆ ಸಂಪನ್ಮೂಲಗಳ ಬಳಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. The importance of human resource can be understood through the second point, that is utilization of resources. For any type of production, 3 resources are very much required: natural resource, capital resource and human resource. But dear students, natural resource and capital resource are said to be lifeless resource or inactive resources. They cannot participate or contribute to production activities on their own. They have to be utilized in a required quantity by human resource. If human resource is not there, then natural resource is of waste. And if human resource is not there, capital resource cannot be created, because capital resources are created by human resource. Hence, human resource plays a very important role in the utilization of resources. ಮಾನವ ಸಂಪನ್ಮೂಲದ ಮಹತ್ವವನ್ನು ತಿಳಿಸುವ 3ನೇ ಅಂಶ ಅಂದರೆ ಬೇಡಿಕೆಯ ಹೆಚ್ಚಳಕ್ಕೆ ಪ್ರೇರಣೆ. ಮಾನವ ಸಂಪನ್ಮೂಲದ ಕಡೆಯಿಂದನೇ ಬೇಡಿಕೆ ಉಂಟಾಗೋದು. ಬೇಡಿಕೆ ಇಲ್ಲದೇ ಇದ್ದರೆ ಯಾವುದೇ ಉತ್ಪಾದನಾ ಚಟುವಟಿಕೆಗಳು, ಸರಕು ಸೇವೆಗಳ ತಯಾರಿಕೆ ಯಾವುದೂ ಆಗೋದಿಲ್ಲ. ಬೇಡಿಕೆ ಇದ್ರೇ ಎಲ್ಲವೂ. ಬೇಡಿಕೆಯೇ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲಾಧಾರ. ಈ ಬೇಡಿಕೆಯನ್ನು ನಿರ್ಮಾಣ ಮಾಡುವ, ಬೇಡಿಕೆಯನ್ನು ಹೆಚ್ಚಿಸುವ ಶಕ್ತಿ ಇರೋದು ಮಾನವ ಸಂಪನ್ಮೂಲಕ್ಕೆ. ಬೇಡಿಕೆ ಹೆಚ್ಚಿದಷ್ಟು ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾದಷ್ಟು ಆದಾಯ ಹೆಚ್ಚಾಗುತ್ತೆ, ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗುತ್ತೆ. ಹೀಗೆ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಬೇಡಿಕೆಯ ಹೆಚ್ಚಳದಲ್ಲಿ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. Human resource induces an increase in demand. Demand is the base for all economic activities. If there is no demand, production of goods and services will not take place. This demand is created and increased from time to time only because of human resource. It is the human resource which consume goods and services, and hence they put forth demand for the goods and services, and they contribute towards the increase in demand. ಮುಂದಿನ ಅಂಶ ಅಂದರೆ ಶ್ರಮಸಾಂದ್ರ ಉತ್ಪಾದನೆಗೆ ಪ್ರೇರಣೆ. ಶ್ರಮಸಾಂದ್ರ ಉತ್ಪಾದನೆ ಅಂದರೆ ಹೆಚ್ಚಿನ ಪ್ರಮಾಣದ ಶ್ರಮವನ್ನು ಬಳಸಿಕೊಂಡು ಕಡಿಮೆ ಪ್ರಮಾಣದ ಬಂಡವಾಳವನ್ನು ಬಳಸಿ ಮಾಡುವಂತಹ ಉತ್ಪಾದನೆಗೆ ಶ್ರಮಸಾಂದ್ರ ಉತ್ಪಾದನೆ ಅಂತ ಕರೆಯಲಾಗುತ್ತೆ. ಈ ಮಾನವ ಸಂಪನ್ಮೂಲವೇ ಈ ಶ್ರಮಸಾಂದ್ರ ಉತ್ಪಾದನೆಗೆ ಮುಖ್ಯವಾದ ಪ್ರೇರಣೆ. ಯಾಕೆ ಅಂದರೆ ಈ ಮಾನವ ಸಂಪನ್ಮೂಲದಿಂದನೇ ಶ್ರಮದ ಪೂರೈಕೆ ಆಗೋದ್ರಿಂದ ಈ ಶ್ರಮಸಾಂದ್ರ ಉತ್ಪಾದನೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. Human resources also induces labor-intensive production. Labor-intensive production is a type of production where more quantity of labor is used and less of capital is used in production activities.
Since human resource is the main source of labor, it also induces labor-intensive production. This type of production is very popular in developing countries where there is scarcity of capital and population is more. Hence, human resource is the main contributor to labor-intensive production. ಮುಂದಿನ ಪ್ರಾಮುಖ್ಯತೆ ಅಂದರೆ ಮಾರುಕಟ್ಟೆಯ ವಿಸ್ತರಣೆ. ಈ ಮಾರುಕಟ್ಟೆಯ ವಿಸ್ತರಣೆ ಆರ್ಥಿಕ ಅಭಿವೃದ್ಧಿಯ ಒಂದು ಮುಖ್ಯವಾದ ಸಂಕೇತ. ಮಾರುಕಟ್ಟೆ ವಿಸ್ತರಣೆಗೊಂಡಷ್ಟು ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಈ ಮಾರುಕಟ್ಟೆ ವಿಸ್ತರಣೆ ಯಾವಾಗ ನಡೆಯುತ್ತೆ ಅಂದರೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರ ಸಂಖ್ಯೆ, ಮಾರಾಟಗಾರರ ಸಂಖ್ಯೆ ಮತ್ತು ಮಾರುಕಟ್ಟೆಯಲ್ಲಿ ವಿನಿಮಯಗೊಳ್ಳುವಂತಹ ಸರಕು ಸೇವೆಗಳ ಸಂಖ್ಯೆ ಹೆಚ್ಚಾದಾಗ ಮಾರುಕಟ್ಟೆ ವಿಸ್ತರಣೆಗೊಳ್ಳುತ್ತೆ ಅಂತ ಹೇಳ್ತೀವಿ. ಈ ರೀತಿ ಕೊಳ್ಳುವವರ ಸಂಖ್ಯೆ, ಮಾರಾಟಗಾರರ ಸಂಖ್ಯೆ ಹೆಚ್ಚಾಗಬೇಕು ಅಂದರೆ ಅದು ಮಾನವ ಸಂಪನ್ಮೂಲದಿಂದನೇ ಸಾಧ್ಯ. ಇನ್ನು ಸರಕು ಸೇವೆಗಳ ವಿನಿಮಯ ಕೂಡ ಹೆಚ್ಚಾಗಬೇಕು ಅಂದರೆ ಇಲ್ಲೂ ಸಹ ಈ ಮಾನವ ಸಂಪನ್ಮೂಲದ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಕೊಳ್ಳುವವರು ಮತ್ತು ಮಾರಾಟಗಾರರು ಮನುಷ್ಯರೇ ಆಗಿರೋದ್ರಿಂದ ಅವರ ಸಂಖ್ಯೆಯನ್ನು ಹೆಚ್ಚಿಸೋದ್ರಲ್ಲಿ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. The next point is expansion of market. Expansion of market is an important sign of economic development. More the expansion of market, more is the development of the country. Expansion of market takes place when the number of sellers, buyers, the number of buyers and the number of goods and services exchanged in the market increases. So the number of buyers and sellers can increase only through human resource. Human resource is the one which increases the suppliers, the sellers and the buyers in the market. And it is only because of human resource the goods and services exchanged or traded in the market also increases. ಮುಂದಿನ ಅಂಶ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೆಚ್ಚಳ. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತಂದರೆ ಸಮಾಜದ ಅಭಿವೃದ್ಧಿಗಾಗಿ ಮುಖ್ಯವಾಗಿ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳು. ಉದಾಹರಣೆಗೆ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ, ನೈರ್ಮಲ್ಯ, ಈ ಎಲ್ಲವನ್ನು ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರಿತೀವಿ. ಸಮಾಜದಲ್ಲಿ ಈ ಮೂಲಭೂತ ಸೌಲಭ್ಯಗಳ ಲಭ್ಯತೆ ಅಧಿಕವಾಗಿದ್ದಾಗ ಮಾತ್ರ ಸಾಮಾಜಿಕ ಅಭಿವೃದ್ಧಿ ಅಥವಾ ಸಾಮಾಜಿಕ ಆರೋಗ್ಯ ಉಂಟಾಗೋದಕ್ಕೆ ಸಾಧ್ಯ. ಈ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೆಚ್ಚಳದಲ್ಲೂ ಕೂಡ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಮಾನವ ಸಂಪನ್ಮೂಲವೇ ಇವೆಲ್ಲವನ್ನು ನಿರ್ಮಾಣ ಮಾಡುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. The next point is increase in social overhead capital. Social overhead capital means the basic facilities which are required for a society, for a healthy society and for the social development of the country. A few examples for social overhead capital are the facilities like education, health, drinking water, housing, sanitation, etc. All these facilities can be created or they can be set up only with the help of human resource, because human resource alone has the capacity to make use of the other resources and create or establish the facilities which are required by the society. ಮುಂದಿನ ಅಂಶ ಗೃಹ ಕೈಗಾರಿಕೆಗಳ ಬೆಳವಣಿಗೆ. ನಮ್ಮಂತಹ ದೇಶಗಳಲ್ಲಿ ಗೃಹ ಕೈಗಾರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಹಳ್ಳಿಗಳಲ್ಲಿ ನಾವು ಈ ರೀತಿಯ ಕೈಗಾರಿಕೆಗಳನ್ನು ಹೆಚ್ಚಾಗಿ ಕಾಣ್ತೀವಿ. ಗೃಹ ಕೈಗಾರಿಕೆಗಳು ಶ್ರಮಸಾಂದ್ರ ಕೈಗಾರಿಕೆಗಳಾಗಿದ್ದು ಒಂದು ಕುಟುಂಬದ ಮಟ್ಟದಲ್ಲಿ ನಡೆಯುವಂತಹ ಉತ್ಪಾದನಾ ಚಟುವಟಿಕೆಗಳಾಗಿವೆ. ಇಲ್ಲಿ ಶ್ರಮದ ಪಾತ್ರವೇ ಬಹಳ ಮುಖ್ಯ ಆಗಿರುತ್ತೆ. ಈ ರೀತಿಯ ಮತ್ತು ಇಲ್ಲಿ ಹೂಡಿಕೆ ಬಹಳ ಕಡಿಮೆ. ಸೊ ಈ ರೀತಿಯ ಗೃಹ ಕೈಗಾರಿಕೆಗಳ ಬೆಳವಣಿಗೆಯಲ್ಲೂ ಕೂಡ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. The next point is growth of cottage industries. Cottage industries have a significant role to play in a developing country like India, where there is scarcity of capital, where the population is very high. These industries
play a very significant role. Cottage industries are the production units which takes place within a family or within a household. Since the investment in these industries are very less, and since it is very labor intensive, where majority labor is used and very minimum capital is used, they play a very important role in our country. Human resource has a major role in the growth of these industries, because it is the human resource which supplies labors to these type of industries. ಮುಂದಿನ ಅಂಶ ಉದ್ಯಮಶೀಲತೆಯ ಬೆಳವಣಿಗೆ. ಉದ್ಯಮಶೀಲತೆ ಅಂದರೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡೋ ಅಂತಹ ಉದ್ಯಮಗಾರನಿಗೆ ಇರಬೇಕಾಗಿರುವಂತಹ ಕೆಲವೊಂದು ಲಕ್ಷಣಗಳಿಗೆ, ಕೆಲವೊಂದು ಸಾಮರ್ಥ್ಯಗಳಿಗೆ ನಾವು ಉದ್ಯಮಶೀಲತೆ ಅಂತ ಕರಿತೀವಿ. ನಮ್ಮಂಥ ದೇಶದಲ್ಲಿ ಈ ಉದ್ಯಮಶೀಲತೆಯ ಕೊರತೆ ಬಹಳಷ್ಟಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದಂತೆ, ಯಾಕಂದರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅಂದರೆ ಗುಣಾತ್ಮಕ ಅಭಿವೃದ್ಧಿಯೂ ಇದರಲ್ಲಿ ಸೇರ್ಪಡೆಯಾಗಿರೋದ್ರಿಂದ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದಂತೆ ದೇಶದಲ್ಲಿ ಉದ್ಯಮಶೀಲತೆಯ ಬೆಳವಣಿಗೆಯೂ ಸಹ ಆಗತ್ತೆ. ಹೆಚ್ಚು ಜನ ಆ ಉದ್ಯಮವನ್ನು ಸ್ಥಾಪಿಸುವ, ನಡೆಸುವಂತಹ ಗುಣಲಕ್ಷಣಗಳನ್ನು ಬೆಳೆಸಿಕೊಂಡು ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ, ನಡೆಸೋದಕ್ಕೆ ಮುಂದಾಗ್ತಾರೆ. ಸೊ ಇದರಲ್ಲೂ ಕೂಡ ಮಾನವ ಸಂಪನ್ಮೂಲ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ದ ನೆಕ್ಸ್ಟ್ ಒನ್ ಇಸ್ ಗ್ರೋತ್ ಆಫ್ ಆಂಟ್ರಪ್ರಿನರ್ಶಿಪ್. Entrepreneurship are the various qualities or the features or the capacities which a person or a entrepreneur should have to set up an enterprise and to carry out the business successfully. In a developing country like India, there is scarcity of this entrepreneurship. Majority of the people would prefer to work as laborers than becoming entrepreneurs or organizers. But as human resource of the country develops qualitatively and imbibes all the skills, talents and capacity, it leads to growth of entrepreneurship in that country. ಮುಂದಿನ ಅಂಶ ರಾಷ್ಟ್ರದ ರಕ್ಷಣೆ. ಒಂದು ದೇಶ ಮತ್ತು ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಕೂಡ ಮಾನವ ಸಂಪನ್ಮೂಲ ಬಹಳನೇ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ನಮ್ಮಲ್ಲಿ ಎಷ್ಟೇ ಆಯುಧಗಳು, ಎಂತೆಂತಹ ಯುದ್ಧ ಸಾಮಗ್ರಿಗಳು ಇದ್ರೂ ಸಹ ಅದನ್ನೆಲ್ಲ ಬಳಸಬೇಕಾಗಿರೋದು ಮಾನವ ಸಂಪನ್ಮೂಲವೇ. ಸೊ ಒಂದು ರಕ್ಷಣಾ ವಿಭಾಗದಲ್ಲಿರುವಂತಹ 3 ವಿಭಾಗದಲ್ಲೂ ಕೂಡ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. Human resource promotes the national defense of the country. The country can be protected, safeguarded against external enemies only with the help of human resource. Any weapons or any type of defensive mechanisms can be made use of only by human resource. Hence, it plays a very important role in defending the country. ಕೊನೆಯದಾಗಿ ದಕ್ಷ ಆಡಳಿತದ ವಿಕಾಸ. ಒಂದು ದೇಶ ಸುಭಿಕ್ಷವಾಗಿ ಮುಂದುವರಿಯಬೇಕು ಅಂದರೆ ಆ ದೇಶದ ಆಡಳಿತ ದಕ್ಷವಾಗಿ ಇದ್ದರೆ ಮಾತ್ರ ಅದು ಸಾಧ್ಯ. ಈ ದಕ್ಷ ಆಡಳಿತವನ್ನು ನೀಡೋದರಲ್ಲಿ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದಷ್ಟು ನಾವು ದೇಶದಲ್ಲಿ ಒಂದು ದಕ್ಷ ರೀತಿಯ ಆಡಳಿತವನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. Human resource contribute to the evolution of efficient administration. Efficient administration is very important for the development of the country. This administration can be effectively made only by the development of human resource. As human resource develops, they contribute towards good governance and efficient administration of the country. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ನೀವು ಮಾನವ ಸಂಪನ್ಮೂಲದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಂಡ್ರಿ. ಈಗ ನಾವು ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಅದು ಕರ್ನಾಟಕದಲ್ಲಿ ಜನಸಂಖ್ಯಾ ಸಂಯೋಜನೆ. ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಅಬೌಟ್ ಪಾಪ್ಯುಲೇಷನ್ ಕಾಂಪೋಸಿಷನ್ ಇನ್ ಕರ್ನಾಟಕ. ಈ ಜನಸಂಖ್ಯಾ ಸಂಯೋಜನೆ ಅಂದ್ರೇನು?
ಜನಸಂಖ್ಯಾ ಸಂಯೋಜನೆ ಅಂದರೆ ಒಂದು ಪ್ರದೇಶ, ಅದು ರಾಜ್ಯ ಆಗಿರ್ಬೋದು ಅಥವಾ ದೇಶ ಆಗಿರ್ಬೋದು, ಅಲ್ಲಿನ ಜನಸಂಖ್ಯೆಯ ವಿವಿಧ ಆಯಾಮಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜನಸಂಖ್ಯಾ ಸಂಯೋಜನೆ ಅಂತ ಕರಿತೀವಿ. ವಿವಿಧ ಆಯಾಮಗಳು ಅಂದರೆ ಅಲ್ಲಿನ ಜನಸಂಖ್ಯೆಯ ಗಾತ್ರ ಆಗಿರ್ಬೋದು, ಅಲ್ಲಿನ ಮರಣ ಜನನ ದರ ಆಗಿರ್ಬೋದು, ಅಲ್ಲಿ ಜನಸಂಖ್ಯಾ ಸಾಂದ್ರತೆ ಇರ್ಬೋದು, ಸಾಕ್ಷರತಾ ದರ ಇರ್ಬೋದು, ಇತ್ಯಾದಿ ಇತ್ಯಾದಿ. ಸೊ ಜನಸಂಖ್ಯೆಯನ್ನು ವಿವಿಧ ದೃಷ್ಟಿಕೋನಗಳಿಂದ, ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡುವಂತಹ ವಿಷಯಕ್ಕೆ ನಾವು ಜನಸಂಖ್ಯಾ ಸಂಯೋಜನೆ ಅಂತ ಕರಿತೀವಿ. ಇದರಿಂದ ಆ ಜನಸಂಖ್ಯೆ ಯಾವ ರೀತಿ ರಚನೆಗೊಂಡಿದೆ ಆ ಪ್ರದೇಶದಲ್ಲಿ, ಅದರಲ್ಲಿ ಏನೇನು ಸಮಸ್ಯೆಗಳಿವೆ, ಆ ಸಮಸ್ಯೆಗಳ ಲಕ್ಷಣಗಳೇನು ಅನ್ನೋದನ್ನು ನಾವು ತಿಳ್ಕೊಬಹುದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ population composition of Karnataka. What do you mean by population composition? Population composition is the study of the population of a region, which can be a state or a country, from different angles or from different perspectives. Different perspectives means studying the population with respect to different entities. For example, the birth and death rates, maybe the sex ratio, maybe the occupational distribution, the literacy rates, etc. The study of population composition will makes us understand the population structure of that region, and we can also understand the major problems in the population structure of that particular region. ಈಗ ಮೊದಲಿಗೆ ಈ ಜನಸಂಖ್ಯಾ ಸಂಯೋಜನೆಯಲ್ಲಿ ನಾವು ಮೊದಲಿಗೆ ಜನಸಂಖ್ಯೆಯ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಜನಸಂಖ್ಯಾ ಗಾತ್ರ ಅಂತಂದರೆ ದೇಶ ಅಥವಾ ಒಂದು ರಾಜ್ಯದಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯನ್ನು ನಾವು ಜನಸಂಖ್ಯಾ ಗಾತ್ರ ಅಂತ ಕರಿತೀವಿ. 2011ನೇ ಸೆನ್ಸಸ್ ಪ್ರಕಾರ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯ ಪ್ರಮಾಣ 6,11,30,700 ಆಗಿತ್ತು. ಇದರಲ್ಲಿ ಪುರುಷರ ಜನಸಂಖ್ಯೆ 3,10,57,742 ಮತ್ತು ಮಹಿಳಾ ಜನಸಂಖ್ಯೆ 3,72,962 ಆಗಿತ್ತು. ಸೊ ಇಲ್ಲಿ ನಾವು ಪುರುಷ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವೆ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. 2001ನೇ ಸೆನ್ಸಸ್ಸಿಗೆ ಹೋಲಿಸಿ ನೋಡಿದಾಗ ಈ ದಶಕ 2001ರಿಂದ 2011ನೇ ಜನಗಣತಿಯವರೆಗೂ ಈ 10 ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆ 15.7% ಹೆಚ್ಚಾಗಿರೋದನ್ನು ಕಾಣ್ತೀವಿ. ಇನ್ನು ವಾರ್ಷಿಕ ಜನಸಂಖ್ಯಾ ಬೆಳವಣಿಗೆಯ ದರ 2% ಆಗಿದೆ. Now let us understand about the size of population. The total population of a state or a country is called as the size of population. As per 2001 census, the total population of Karnataka was 6,11,30,700, out of which the male population was 3,10,57,742 and female population was 3,72,962. So here we find a greater difference between the total male population and female population. The decadal growth of population, that is from 2001 to 2011 census, in the span of 10 years, the population of Karnataka has increased by 15.7%, and the annual growth rate of population in Karnataka is about 2%. The second one is the birth and death rates. What do we mean by birth rates? Birth rate is defined as the number of live births for every 1,000 population. And according to 2011 census, the birth rate in Karnataka is 18.5. That is, on an average, there are 18.5 births, live births taking place for every 1,000 population. When we compare this birth rate of Karnataka to
the previous census, we see a remarkable or a drastic decline in the birth rate in the state. And now coming to the death rate. What do we mean by death rate? It is the number of deaths for every 1,000 population. And we see a decline in the death rates also, and as per 2011 census, it is 7.1 per 1,000. Population control programs which have been effectively implemented across the state is responsible for the decline in birth rate, and the improvement in medical facilities and spread of education and improvement in the standard of living are the causes responsible for the decline in death rates. ಜನನ ಮರಣ ಪ್ರಮಾಣವನ್ನು ಈಗ ತಿಳ್ಕೊಳ್ಳೋಣ. ಜನನ ಪ್ರಮಾಣ ಅಂದರೆ ಪ್ರತಿ 1,000 ಜನಸಂಖ್ಯೆಗೆ ಆಗುವಂತಹ ಜನನದ ಪ್ರಮಾಣ, ಸಜೀವ ಜನನಗಳ ಪ್ರಮಾಣಕ್ಕೆ ಜನನ ಪ್ರಮಾಣ ಅಂತ ಕರೆಯಲಾಗುತ್ತೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಜನನ ಪ್ರಮಾಣ 18.5 ಎಂದು ದಾಖಲಾಗಿದೆ. ಇದು ಹೋದ ಗಣತಿಗಳಿಗೆ ಹೋಲಿಸಿಕೊಂಡ್ರೆ ನಾವು ಇಲ್ಲಿ ಸಾಕಷ್ಟು ಇಳಿಮುಖ ಆಗಿರೋದನ್ನು ಕಾಣ್ತೀವಿ. ಈ ಜನನ ಮರಣದಲ್ಲಿನ ಇಳಿಮುಖಕ್ಕೆ ಮುಖ್ಯವಾದ ಕಾರಣ ಅಂದರೆ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಶಿಕ್ಷಣದ ಮೂಲಕ ಜನರಲ್ಲಿ ಆಗ್ತಾ ಇರುವಂತಹ ಅಥವಾ ಮೂಡ್ತಾ ಇರುವಂತಹ ತಿಳುವಳಿಕೆ ಜನನ ಪ್ರಮಾಣದ ಇಳಿಕೆಗೆ ಕಾರಣ ಆಗಿದೆ. ಇನ್ನು ಮರಣ ದರ ಅಂದರೆ ಪ್ರತಿ 1,000 ಜನಸಂಖ್ಯೆಗೆ ಮರಣಗಳ ಸಂಖ್ಯೆಗೆ ನಾವು ಮರಣ ಪ್ರಮಾಣ ಅಂತೀವಿ. 2011 ಗಣತಿಯ ಪ್ರಕಾರ ಇದು 7.1 ಆಗಿದ್ದು, ಮರಣ ಪ್ರಮಾಣದಲ್ಲೂ ಕೂಡ ಬಹಳಷ್ಟು ಇಳಿಕೆಯನ್ನು ನಾವು ಕಾಣ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಮತ್ತು ಮುಖ್ಯವಾಗಿ ವೈದ್ಯಕೀಯ ಸೌಲಭ್ಯಗಳಲ್ಲಿ ಸುಧಾರಣೆ ಮತ್ತು ವಿಸ್ತರಣೆ ಈ ಮರಣ ಪ್ರಮಾಣದ ಇಳಿಕೆಗೆ ಕಾರಣ ಆಗಿದೆ. ಇನ್ನು ಮುಂದಿನದು ಜನಸಂಖ್ಯೆಯ ಸಾಂದ್ರತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. What do we mean by density of population? It is the average number of people residing in 1 square kilometer area. ಪ್ರತಿ 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಗೆ ಜನಸಾಂದ್ರತೆ ಅಂತ ಕರಿತೀವಿ. ಇದನ್ನು ಅಂಕಿಅಂಶಗಳ ಮೂಲಕ, ಒಂದು ಸೂತ್ರದ ಮೂಲಕ ಲೆಕ್ಕ ಹಾಕ್ಬೋದು. ಜನಸಾಂದ್ರತೆಗೆ ಇರುವಂತಹ ಸೂತ್ರ ಅಂದರೆ ದೇಶ ಅಥವಾ ರಾಜ್ಯದ ಒಟ್ಟು ಜನಸಂಖ್ಯೆಯನ್ನು ಅದರ ಒಟ್ಟು ಭೂ ಪ್ರದೇಶದಿಂದ ಭಾಗಿಸಿದಾಗ ನಮಗೆ ಜನಸಾಂದ್ರತೆ ಸಿಗುತ್ತೆ. When the total population of the state or a country is divided by the total geographical area, we get the density of population. As per 2011 census, the density of population in Karnataka is 319, which is much below the density of India, which stands at 382. 2011 ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಜನಸಾಂದ್ರತೆ 319 ಆಗಿದ್ದು, ದೇಶದ ಅಂದರೆ ಭಾರತದ ಜನಸಾಂದ್ರತೆಗಿಂತ ಕಡಿಮೆ ಇದೆ. ಭಾರತದ್ದು 382 ಆಗಿದೆ. ಅಂದರೆ ಜನಸಾಂದ್ರತೆ ಕರ್ನಾಟಕದಲ್ಲಿ ಕಡಿಮೆ ಪ್ರಮಾಣದಲ್ಲಿಯೇ ಇದೆ ಅಂತ ಹೇಳ್ಬೋದು. ಆದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇದಕ್ಕೆ ಈ ಜನಸಾಂದ್ರತೆ ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಾ ಇರೋದಕ್ಕೆ ಪ್ರಮುಖವಾದ ಕಾರಣ ಅಂದರೆ ವಲಸಿಗರ ಸಂಖ್ಯೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದ, ಉತ್ತರ ಭಾರತದಿಂದ ವರ್ಷ ಹೆಚ್ಚಾಗ್ತಾ ಇರೋದು ಜನಸಾಂದ್ರತೆಯ ಹೆಚ್ಚಳಕ್ಕೆ ಕಾರಣ ಆಗಿದೆ. The main reason for the increase in density of population in Karnataka every year is the migration which is taking place from northern parts of India and from the neighboring states. ಮುಂದಿನ ಸಂಯೋಜನೆ ಅಂದರೆ ಲಿಂಗಾನುಪಾತ. ಇದು ಈ ಲಿಂಗಾನುಪಾತದಿಂದ ನಾವು ಸಮಾಜದ ಆರೋಗ್ಯವನ್ನು ಅಥವಾ ಸಮಾಜದ ಅಭಿವೃದ್ಧಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಲಿಂಗಾನುಪಾತ ಅಂದ್ರೇನು? ಪ್ರತಿ 1000 ಪುರುಷರ ಸಂಖ್ಯೆಗೆ
ಇರುವ ಮಹಿಳೆಯರ ಸಂಖ್ಯೆಗೆ ನಾವು ಲಿಂಗಾನುಪಾತ ಅಂತ ಕರಿತೀವಿ. 2011ರ ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಲಿಂಗಾನುಪಾತ 968 ಆಗಿದೆ. ಅಂದರೆ ಪ್ರತಿ 1000 ಪುರುಷರ ಸಂಖ್ಯೆಗೆ ಇರುವಂತಹ ಮಹಿಳೆಯರ ಸಂಖ್ಯೆ 968 ಆಗಿದೆ. ಅಂದರೆ ಇಲ್ಲಿ ನಾವು 32 ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ನಾವು ಇಲ್ಲಿ ಹೇಳಬಹುದು. ಅಂದರೆ ನೈಸರ್ಗಿಕವಾಗಿ ಹುಟ್ಟುವಾಗ ಪುರುಷ ಮತ್ತು ಸ್ತ್ರೀಯರ ಸಂಖ್ಯೆ ಸಮಸಮವಾಗಿಯೇ ಇರುತ್ತೆ. ಇದು ನಿಸರ್ಗದ ನಿಯಮ. ಆದರೆ ಹಲವಾರು ಕಾರಣಗಳಿಂದ ಮನುಷ್ಯನ ಕೈವಾಡದಿಂದ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಭ್ರೂಣ ಹತ್ಯೆ ಇರಬಹುದು, ಅಥವಾ ಶಿಶು ಹತ್ಯೆ, ಹೆಣ್ಣು ಶಿಶು ಹತ್ಯೆ ಇರಬಹುದು, ಅಥವಾ ಗಂಡು ಮಗು ಬೇಕು ಅನ್ನುವ ಪ್ರಾಧಾನ್ಯತೆ ಅಥವಾ ಬಯಕೆ ಇರಬಹುದು, ಅಥವಾ ಸರಿಯಾದ ಶಿಕ್ಷಣ ಅರಿವು ಇಲ್ಲದೇ ಇರಬಹುದು. ಮೂಢನಂಬಿಕೆ, ಕಂದಾಚಾರಗಳು ಈ ಲಿಂಗಾನುಪಾತದ ಅಸಮಾನತೆಗೆ ಮುಖ್ಯವಾದ ಕಾರಣಗಳಾಗಿವೆ. ಈ ರೀತಿ ಅಸಮಾನತೆ ನಮ್ಮ ಸಮಾಜ ಅನಾರೋಗ್ಯವಾಗಿದೆ ಅನ್ನೋದನ್ನು ತಿಳಿಸುತ್ತೆ. The next one is the sex ratio. Sex ratio is defined as the number of females for every 1000 males in a state or in a country. As per 2011 census, the sex ratio in Karnataka is 968. It means there are 968 females for every 1000 males. It means that 32 females are missing for every 1000 male population. So we see an imbalance in sex ratio, and this is a reason for the vast difference between the male population and the female population. This imbalance in sex ratio tells us that our society is underdeveloped or our society is in an unhealthy condition. However, the sex ratio of Karnataka is better when compared to India's sex ratio, which is only 940. The main reasons for this imbalance in sex ratio are female feticide and infanticide, desire to have a male child, various religious, superstitious beliefs and practices, lack of education and awareness among people. ಮುಂದಿನ ಸಂಯೋಜನೆ ಸಾಕ್ಷರತಾ ಪ್ರಮಾಣ. ಸಾಕ್ಷರತೆ ಅಂದ್ರೇನು? ಯಾವುದೇ ಒಂದು ಭಾಷೆಯ ಲಿಪಿಗಳನ್ನು ಓದೋದಕ್ಕೆ ಬರೆಯೋದಕ್ಕೆ ಬರುವಂತಹ ಸಾಮರ್ಥ್ಯಕ್ಕೆ ಸಾಕ್ಷರತೆ ಅಂತ ಕರಿತೀವಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಸಾಕ್ಷರತಾ ದರ, ಒಟ್ಟು ಸಾಕ್ಷರತಾ ದರ 75.6 ಆಗಿದ್ದು, ಇದು ಭಾರತದ ಸಾಕ್ಷರತಾ ದರಕ್ಕಿಂತ 1.5% ಜಾಸ್ತಿ ಇದೆ. ಆದರೆ ನಾವು ಪುರುಷ ಮತ್ತು ಮಹಿಳೆಯರ ಸಾಕ್ಷರತಾ ದರವನ್ನು ನೋಡಿದಾಗ ಅದು ಆಘಾತಕಾರಿಯಾಗಿದೆ. ಕರ್ನಾಟಕದಲ್ಲಿ ಪುರುಷರ ಸಾಕ್ಷರತಾ ದರ 76.1 ಇದ್ದರೆ ಮಹಿಳೆಯರ ಸಾಕ್ಷರತಾ ದರ 68.1 ಆಗಿರೋದು ಬಹಳ ಶೋಚನೀಯವಾದ ಸಂಗತಿಯಾಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯೆಗೆ ಪ್ರಾಮುಖ್ಯತೆ ಕೊಡದೇ ಇರೋದು, ಹೆಣ್ಣು ಮಕ್ಕಳನ್ನು ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ಕಾಣುವಂತಹ ನಮ್ಮ ಸಮಾಜದ ಪದ್ಧತಿಗಳು ಈ ಮಹಿಳಾ ಸಾಕ್ಷರತಾ ದರ ಕಡಿಮೆ ಇರೋದಕ್ಕೆ ಒಂದು ಮುಖ್ಯ ಕಾರಣ ಆಗಿದೆ. Now let us understand about the literacy rate. What do we mean by literacy? Literacy is the capacity of a person to read and write the letters of any one particular language. As per 2001 census, the total literacy rate of Karnataka is 75.6%, which is 1.5% more than the national, that is India's literacy rate. The male literacy rate is 76.1, whereas the female literacy rate stands at 68.1. There's a stunning difference between the male and female literacy rate.
the negligence of education towards negligent attitude towards girl education, and the attitude shown towards the females, and the belief that females are the second grade citizens are the main reasons for this low female literacy rate in Karnataka. ಮುಂದಿನದ್ದು ಜೀವನ ನಿರೀಕ್ಷೆ. ಜೀವನ ನಿರೀಕ್ಷೆ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಂತಹ ಸಮಯದಲ್ಲಿ ಅವನು ಸರಾಸರಿ ಎಷ್ಟು ವರ್ಷಗಳ ಕಾಲ ಬದುಕಬಲ್ಲ ಎನ್ನುವ ಒಂದು ಅಂದಾಜಿಗೆ ಜೀವನ ನಿರೀಕ್ಷೆ ಅಂತ ಕರೆಯಲಾಗುತ್ತೆ. ಈ ಜೀವನ ನಿರೀಕ್ಷೆ ಸಮಾಜದಲ್ಲಿನ ವೈದ್ಯಕೀಯ ಸೌಲಭ್ಯ, ಅಲ್ಲಿನ ಪರಿಸರ, ಜೀವನ ಮಟ್ಟ, ಪೌಷ್ಟಿಕಾಂಶ, ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಜೀವನ ನಿರೀಕ್ಷೆ 68.8 ವರ್ಷಗಳಾಗಿದ್ದು ರಾಷ್ಟ್ರೀಯ ಮಟ್ಟದ ಜೀವನ ನಿರೀಕ್ಷೆಗೆ ಸಮನಾಗಿದೆ. ಪುರುಷರ ಜೀವನ ನಿರೀಕ್ಷೆ 66.9 ವರ್ಷಗಳು, ಸ್ತ್ರೀಯರ ಜೀವನ ನಿರೀಕ್ಷೆ 70.8 ವರ್ಷಗಳಾಗಿವೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ is the number of years a person is the average number of years a person is expected to live at the time of birth. As per 2001 census in Karnataka, average life expectancy is 68.8 years, which is same as national average. Male life expectancy is 66.9 years and female life expectancy is 70.8 years. Life expectancy depends upon the standard of living, the environment, the medical facilities and health facilities available in the country. ಈಗ ವಯೋಮಿತಿ ಸಂಯೋಜನೆಗೆ ಬರೋಣ. ಒಂದು ದೇಶ ಅಥವಾ ರಾಜ್ಯದ ಜನಸಂಖ್ಯೆಯನ್ನು ಉತ್ಪಾದಕ ಮತ್ತು ಅನುತ್ಪಾದಕ ಜನಸಂಖ್ಯೆ ಅಂತ ವಿಂಗಡಿಸಲಾಗುತ್ತೆ. 15ರಿಂದ 50 ವರ್ಷದ ವಯೋಮಿತಿಯವರನ್ನು ಉತ್ಪಾದಕ ಜನಸಂಖ್ಯೆ ಎಂದು ಕರೆಯಲಾಗುತ್ತೆ. 2011 ಗಣತಿಯ ಪ್ರಕಾರ ಕರ್ನಾಟಕದ ಉತ್ಪಾದಕ ಜನಸಂಖ್ಯೆಯ ಪ್ರಮಾಣ 51.4%. ಅನುತ್ಪಾದಕ ಜನಸಂಖ್ಯೆ ಅಂದರೆ ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲದೇ ಇರೋರು ಅನ್ನೋ ಅರ್ಥ. ಅಂದರೆ 15 ವರ್ಷಕ್ಕಿಂತ ಕೆಳಗೆ ಮತ್ತು 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರನ್ನು ಅನುತ್ಪಾದಕ ಜನಸಂಖ್ಯೆ ಅಂತ ಪರಿಗಣಿಸಲಾಗುತ್ತೆ. ಇವರ ಸಂಖ್ಯೆ 2011 ಪ್ರಕಾರ ಕರ್ನಾಟಕದಲ್ಲಿ 48.6%ನಷ್ಟಿದೆ. ಅಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ಪಾದಕ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗಿದೆ. ಏಜ್ ಕಾಂಪೋಸಿಷನ್. The population of a country or a state is divided into two groups, the productive and the unproductive population. Productive population is which actively takes parts in economic activities, and their age composition is between 15 to 60 years. As per 2011 census, the productive population of Karnataka is 51.4%. And the unproductive population is which does not participate in economic activities and their age composition is below 15 years or above 60 years, and they comprise of 48.6%. So when we look at the age composition, the productive population in Karnataka is marginally higher than the unproductive population. ಈಗ ಗ್ರಾಮೀಣ ನಗರ ಸಂಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ದೇಶದಲ್ಲಿದ್ದಂತೆ ಕರ್ನಾಟಕದಲ್ಲೂ ಕೂಡ ಹಳ್ಳಿಗಳ ಸಂಖ್ಯೆ ಹೆಚ್ಚಾಗಿದ್ದು 2011 ಜನಗಣತಿಯ ಪ್ರಕಾರ ಒಟ್ಟು ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣ 66% ಇದ್ದು ನಗರದ ಜನಸಂಖ್ಯೆಯ ಪ್ರಮಾಣ 34%ನಷ್ಟಿದೆ. ಅಂದರೆ ನಮ್ಮದು ಹಳ್ಳಿಗಳ ರಾಜ್ಯ, ನಗರೀಕರಣ ತುಂಬ ಮಂದಗತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಈ ಸಂಯೋಜನೆ ತಿಳಿಸುತ್ತೆ. Coming to the rural-urban composition, like in India, Karnataka state is also a land of villages, and hence, as per 2011 census, the rural population constitutes about 66% and the urban population is about 34%. This tells us about the slow pace of urbanization and industrialization taking place in Karnataka. ಕೊನೆಯದಾಗಿ ಉದ್ಯೋಗ ಹಂಚಿಕೆ. ಉದ್ಯೋಗ ಹಂಚಿಕೆ ಅಂತಂದರೆ
ಆರ್ಥಿಕತೆಯ 3 ವಿವಿಧ ವಲಯಗಳಲ್ಲಿ ನಮ್ಮ ವರ್ಕಿಂಗ್ ಪಾಪ್ಯುಲೇಷನ್ ಅಂದರೆ ಕೆಲಸ ಮಾಡುವ ಜನಸಂಖ್ಯೆ ಯಾವ ರೀತಿ ಹಂಚಿಕೆ ಆಗಿದೆ ಅನ್ನೋದನ್ನು ಇದು ತಿಳಿಸುತ್ತೆ. 2011ರ ಜನಗಣತಿಯ ಪ್ರಕಾರ ಪ್ರಾಥಮಿಕ ವಲಯ ಅಂದರೆ ಕೃಷಿ ಮುಖ್ಯ ಚಟುವಟಿಕೆ ಆಗಿರುವಂತಹ ಪ್ರಾಥಮಿಕ ವಲಯದ ಮೇಲೆ 49% ಜನ ಉದ್ಯೋಗಕ್ಕಾಗಿ ಅವಲಂಬಿತರಾಗಿದ್ದಾರೆ. ದ್ವಿತೀಯ ವಲಯ ಕೈಗಾರಿಕೆ, ಗಣಿಗಾರಿಕೆ ಮುಖ್ಯ ಚಟುವಟಿಕೆಗಳಾಗಿರುವ ದ್ವಿತೀಯ ವಲಯದ ಮೇಲೆ ಔದ್ಯೋಗಿಕ ಅವಲಂಬನೆ ಕೇವಲ 19.3%. ಇನ್ನು ತೃತೀಯ ವಲಯ ಅಂದರೆ ಸೇವಾ ವಲಯ, ಸಾರಿಗೆ, ಸಂಪರ್ಕ, ವಾಣಿಜ್ಯ ಮುಖ್ಯ ಚಟುವಟಿಕೆಗಳಾಗಿರುವ ಈ ಸೇವಾ ವಲಯ ತೃತೀಯ ವಲಯದ ಮೇಲೆ ಕರ್ನಾಟಕದಲ್ಲಿ ಔದ್ಯೋಗಿಕ ಅವಲಂಬನೆ 31.7% ಅಷ್ಟಾಗಿದೆ. ಅಂದರೆ ಈಗಲೂ ಸಹ ಕರ್ನಾಟಕದಲ್ಲಿ ಪ್ರಾಥಮಿಕ ವಲಯ ಅಂದರೆ ಕೃಷಿಯ ಮೇಲೇ ಅವಲಂಬನೆ ಹೆಚ್ಚಾಗಿದ್ದು ದ್ವಿತೀಯ ಸ್ಥಾನದಲ್ಲಿ ತೃತೀಯ ವಲಯ ಇದೆ. ಇನ್ನು ದ್ವಿತೀಯ ವಲಯದ ಮೇಲಿನ ಉದ್ಯೋಗಕ್ಕೆ ಅವಲಂಬನೆ ತುಂಬ ಕಡಿಮೆ ಇದ್ದು ನಾವು ಇನ್ನೂ ಕೈಗಾರೀಕರಣದಲ್ಲಿ ಸಾಕಷ್ಟು ಮುಂದುವರಿಬೇಕಾಗಿದೆ ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. Lastly, occupational distribution. It tells us about the distribution of working population among the 3 major sectors of the economy. As per 2011 census in Karnataka, out of the total working population, 49% of the population is dependent on primary sector for their livelihood. And only 19.3% of the population is dependent on secondary sector and 31.7% of the population is dependent on tertiary or the service sector for their livelihood. So this shows that in Karnataka, dependency on primary sector, that is agriculture, is still high and it occupies the first position, and tertiary sector comes in the second position, whereas secondary sector, very less number of people have chosen secondary sector as their occupation or dependent on it for their livelihood. This occupational distribution tells us that Karnataka is still industrially backward and it is mainly dependent on primary sector. That is, Karnataka is still an agrarian economy. ವಿದ್ಯಾರ್ಥಿಗಳೇ, ಇದಿಷ್ಟು ಮಾನವ ಸಂಪನ್ಮೂಲದ ಮಹತ್ವ ಮತ್ತು ಕರ್ನಾಟಕದಲ್ಲಿ ಜನಸಂಖ್ಯಾ ಸಂಯೋಜನೆಯ ಬಗೆಗಿನ ವಿವರಣೆಯಾಗಿದೆ. ಧನ್ಯವಾದಗಳು.